ಅದು ಮಗ ಪಕ್ಕಪ್ಪನದ ಹ್ಮ್ ಯಾರು ಅದಾರ ಬಿಳಿದಾರ ಬಿಳಿದಾರ ಏನ್ರಿ ದಡ್ಲಿ ಹಾಕಂಗಿಲ್ಲ ನಮ್ಮ ಔಷಧ ಹಾಕೋದ್ರಕ್ಕೆ ಆಮೇಲೆ ನಮಸ್ತೆ. ಸಮಸ್ತ ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತೊಬ್ಬರು ನಾಟಿ ವೈದ್ಯರನ್ನು ನಾನು ನಮ್ಮ ಚಾನಲ್ ಮುಖಾಂತರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾರು ಈ ನಾಟಿ ವೈದ್ಯರು, ಏನು ಇವರ ಒಂದು ಸ್ಪೆಷಲೈಸೇಷನು, ಯಾವುದೆಲ್ಲ ಕಾಯಿಲೆಗಳಿಗೆ ಯಾವುದೆಲ್ಲ ಮನೆಮದ್ದು ಕೊಡ್ತಾರೆ ಅಂತ ಅವರ ಮುಖಾಂತರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಪರಶುರಾಮ್ ಭಜಂತ್ರಿ. ಪರಶುರಾಮ್ ಭಜಂತ್ರಿ. ಸರ್, ಈಗ ನೀವು ಯಾವ ಕಾಯಿಲೆಗೆ ಏನಂದ್ರೆ ಮನೆಮದ್ದು ಕೊಡ್ತೀರಿ ಸರ್? ಇದು ಎಲ್ಲ ತರ ಕಾಮಣಿ ಬಗ್ಗೆ ಕೊಡ್ತೇವ್ರಿ. ಕಾಮಣಿ ಅಂದ್ರೆ ಆಕ್ಚುಲಿ ಅದರಲ್ಲಿ ಮುಖ್ಯವಾಗಿ ನಾವು ಅಂದ್ರೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಂದ್ರೆ ಕಾಮಣಿ ಅಂತ ಕರೀತೀವಿ. ಸೊ ಅದಕ್ಕೆ ಆಕ್ಚುಲಿ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಜಾಂಡಿಸ್ ಅಂತ ಕರೀತಾರೆ. ಸೊ ಅದರಲ್ಲಿ ಎಷ್ಟು ತರದ್ದು ಏನಂದ್ರೆ ಜಾಂಡಿಸ್ ಇದೆ ಸರ್? 7 ತರ. 7 ತರದ್ದು. ಯಾವ್ದಾವ್ದೆಲ್ಲ ಸ್ವಲ್ಪ ನಮ್ಗೆ ಹೇಳ್ತೀರಾ ಸರ್? ಅದೇ ಸರ್, ಬಿಳಿ ಕಾಮಣಿ, ಬಿಳಿ ಜಾಂಡಿಸ್, ಮತ್ತೆ ಹಸಿರು ಕಾಮಣಿ, ಹಸಿರು, ಓಕೆ, ಊದ್ ಕಾಮಣಿ, ಎಲ್ಲಾ ತರ ಇವು 7 ನಮೂನಿ ಕಾಮಣಿ. ಅದೆಲ್ಲಾ ತರಕ ಒಂದೇ ಸರಿ ಔಷಧ ಬರ್ತಾರ. ಒಂದೇ ತರ. ಓಕೆ. ಎಷ್ಟು ವರ್ಷದಿಂದ ಈ ಒಂದು ಇದು ಮಾಡ್ಕೊಂಡ್ ಬರ್ತಾರೆ? ಸುಮಾರು ಬಹಳ ವರ್ಷ ಆಯ್ತು ಸರ್. ಅಂದ್ರೆ ಅಂದಾಜು ಎಷ್ಟನೇ ತಲೆಮಾರು ನಿಮ್ದು ಈ ಒಂದು ಕಾಯಿಲೆ? 2 ತಲೆ ಹೋಗ್ಯದ ಸರ್. 2ನೇ ತಲೆಮಾರು. ಓಕೆ 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 ಓಕೆ. ಸೊ ಡೈಲಿ ಏನಂದ್ರೆ ಎಷ್ಟು ಜನ ಪೇಷಂಟ್ ಬರ್ತಾರೆ ಸರ್ ಇಲ್ಲಿ? ಇವಾಗ ಸುಮಾರು ಜನ ನೋಡಿರಲ್ಲ ಸರ್. ಹೌದು ಹೌದು ಹೌದು. ಸೊ ಅದ್ ಹೆಂಗೆ ಸರ್ ನೀವು ಕೊಡುವಂತದ್ದು? ಅವ್ರಿಗೆ ಏನಂದ್ರೆ ಪ್ರತಿದಿನ ಔಷಧಿ ಕೊಡ್ತೀರಾ ಅಥವಾ ಏನು ನಿಮ್ದೇ ಆದಂತ ಒಂದು ದಿನಾಂಕ ಏನಾದ್ರು ನಿಗದಿಪಡಿಸಿ? ದಿನಾಂಕ ಇದೆ ಸರ್. ಅದು ಮತ್ತೆ ಶನಿವಾರದ ಮತ್ತೆ ಸೋಮವಾರ. ಶನಿವಾರ ಮತ್ತು ಸೋಮವಾರ 2 ವಾರ. ಓಕೆ 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 ಓಕೆ. ವೀಕ್ಷಕರೇ, ಆಕ್ಚುಲಿ ಸರ್ ಕೊಡುವಂತದ್ದು ಏನಂದ್ರೆ ಶನಿವಾರ ಮತ್ತು ಸೋಮವಾರ ದಿವಸದಂದು ಏನಂದ್ರೆ ಈ ವಾರದಲ್ಲಿ 2 ದಿನ ಮಾತ್ರ ಏನಂದ್ರೆ ಔಷಧಿಯನ್ನ ಕೊಡ್ತಾರೆ. ಸೊ ಈ ಜಾಂಡಿಸ್ ಸರ್ ಆಕ್ಚುಲಿ ಏನಂದ್ರೆ ಈ ಜಾಂಡಿಸ್ ಇದ್ರದ್ದು ರೋಗ ಲಕ್ಷಣ ಯಾವ ರೀತಿ ಇರುತ್ತೆ ಸರ್? ಆಕ್ಚುಲಿ ಏನಂದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ, ಇದು ಬಿಳಿ ಜಾಂಡಿಸ್ ಅಥವಾ ಏನಂದ್ರೆ ಹಳದಿ ಜಾಂಡಿಸ್, ಕಾಮಾಲೆ ಗೊತ್ತಾಗೋದಿಲ್ಲ. ಅದು ಯಾವ ರೀತಿ ನಾವು ಮನೆಯಲ್ಲಿ ಏನಂದ್ರೆ ರೆಕ್ಟಿಫೈ ಮಾಡ್ಕೊಳ್ಬೇಕು? ಅದ್ರದ್ದು ರೂಪಾನೇ ಚೇಂಜ್ ಆಗ್ಬಿಡುತ್ತೆ ಸರ್. ಅಂದ್ರೆ ಈಗ ಎಕ್ಸಾಂಪಲ್ ಉದಾಹರಣೆಗೆ ಬಿಳಿ ಕಾಮಣಿ ಆಯ್ತು, ಕಾಮಾಲೆ ಆಯ್ತು, ಅದ್ರದ್ದು ಯಾವ ರೀತಿ ರೋಗ ಲಕ್ಷಣ ಇರುತ್ತೆ? ದೇಹದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ? ಚೇಂಜ್ ಆಗುತ್ತೆ ಪೂರಾನೇ. ಇದು ಯಾವ ತರ ಸರ್? ಇದು ಮೆತ್ತಗಾಗುತ್ತೆ ಸರ್. ಏನಲ್ಲ, ಇದು ಪೂರಾ ವೈಟ್ ಆಗುತ್ತೆ ಸರ್. ಈ ಕಣ್ಣಿನ ರೆಟಿನಾ ಏನಂದ್ರೆ ಚೇಂಜ್ ಆಗುತ್ತೆ ಸರ್. ಇನ್ನು ಬಾಡಿಯಲ್ಲಿ ಏನ್ ಚೇಂಜಸ್ ಆಗುತ್ತೆ ಸರ್? ಬಾಡಿಯಲ್ಲಿ ಸರ್ ಇದು ಹೊಟ್ಟೆಯಲ್ಲಿ ಸ್ವಲ್ಪ ತ್ರಾಸ ಆಗುತ್ತೆ ಸರ್. ಹೊಟ್ಟೆಯಲ್ಲಿ ಅಂದ್ರೆ ಯಾವ ರೀತಿ? ಏನು ಈ ವಾಂತಿ ಭೇದಿ ಆಗುವಂತದ್ದು, ಜ್ವರ ಬರುವಂತದ್ದು? ಜ್ವರ ಕಂಟಿನ್ಯೂ ಜ್ವರ ಚಾಲೂ ಆಯ್ತದ ಸರ್, ಅದು ಮಿಕ್ಸ್ ಆಗುತ್ತೆ. ಆಮೇಲೆ ಈಗ ಹಳದಿ ಜಾಂಡಿಸ್ ಆದ್ರೆ ಯಾವ ರೀತಿ ಸರ್? ಅದ್ರದ್ದು ರೋಗ ಲಕ್ಷಣ ಎಲ್ಲವೂ ಸೇಮ್ ಇರುತ್ತಾ ಅಥವಾ ಅದು ಬೇರೆ ಇದು ಬೇರೆ ಇರುತ್ತೆ? ಅದು ಸ್ವಲ್ಪ ಚೇಂಜಸ್ ಅಂದ್ರೆ ಅದು ಎಲ್ಲಾ ಸೇಮೇ ಸರ್. ಅದು ಪ್ರತಿ ಅಂದ್ರೆ ಅದೊಂದು ಅದಕ್ಕ ನಾವು ಒಂದೇ ಔಷಧ ಕೊಡ್ತೀವಲ್ಲ ಸರ್, ಅದು ಯಾವುದೇ ಅದು ಕಮ್ಮಿ ಆಗಲಿ ಅದು ಹೊಂಟು ಹೋಗುತ್ತೆ ಸರ್. ಈಗ ಉದಾಹರಣೆಗೆ ನನಗೆ ಏನು ಜಾಂಡಿಸ್ ಆಯ್ತು, ನಾನು ನಿಮ್ಮ ಹತ್ರ ಬಂದು ಔಷಧಿ ತಗೊಂಡೆ ಅನ್ಕೊಂಡ್ರೆ ಎಷ್ಟು ಸಲ ಬರ್ಬೇಕು? ಅದೇ ರೀತಿ ಅದು 2 ಸರಿ ಕೊಡ್ತೇವೆ ಸರ್. 2 ಸರಿ ಕೊಡ್ತೇವ್ರಿ. 3ನೇ ಸರಿಗೆ ತೋರ್ಸ್ಕೊಂಡ್ ಹೋಗೋದು ಕೊಡ್ತೇವೆ ನಾವು. ಹಂಗೆಲ್ಲ 2ನೇ ಸರಿಗೆ ಮುಗಿದೇ ಹೋಗುತ್ತೆ ಸರ್ ಅದು. ಈಗ ನೀವು ಕೊಡುವಂತದ್ದು ಇಲ್ಲಿ ಬರೀ ಜಾಂಡಿಸ್ಗೆ ಕೊಡ್ತೀರಾ ಅಥವಾ ಬೇರೆ ಇನ್ನಿತರ ಕಾಯಿಲೆಗಳು ಏನಾದ್ರು ಇದ್ರೆ ಅದಕ್ಕೂ ಕೂಡ ಏನಂದ್ರೆ ಔಷಧ? ಚಿಕ್ಕ ಮಕ್ಕಳು ಹೊಟ್ಟೆ ಕಮ್ಮಿ ಸರ್. ಚಿಕ್ಕ ಮಕ್ಕಳು ಹೊಟ್ಟೆ ಕಮ್ಮಿ ಆಗ್ತಲ್ರಿ, ಒಂದ್ಸರಿ ಅವ್ರು ಹಾಕಿದ್ವಿ ಅಂದ್ರೆ ಅವ್ರ ಲೈಫ್ ಲಾಂಗೆ ಹೇಳ್ಬಾರ್ದು. ಅದು ಕೊಡ್ತೇವ್ರಿ. ಇಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ಏನಾದ್ರು? ಅದು ನಾಯಿ ಕಡಿತ ಅಂದ್ರೆ ಸರ್, ಅದು ಹುಚ್ಚ ನಾಯಿ ಕಡಿತ. ಹುಚ್ಚ ನಾಯಿ ಕಡಿತ ಅಂದ್ರ ಅದು ಮನುಷ್ಯಾಗ ಹುಚ್ಚ ಹಿಡಿತ ಅಂದ್ರ ಔಷಧ ಹಾಕ್ತಿವಿ ಅಂದ್ರ ಅದು ಇಮಿಡಿಯೇಟ್ಲಿ ಹುಚ್ಚ ಬಾಯಿಲೆ ಬೀಳುತ್ತೆ ಸರ್. ಓಕೆ ಓಕೆ ಓಕೆ. ಅಂದ್ರೆ ಆಸ್ ಅ ಸೇಮ್ ಇಟ್ ಇಸ್ ಆ ಹುಚ್ಚು ನಾಯಿ ತರ ಬಾಯಿಂದ ಏನು ಇದಾಗುತ್ತೆ ಅದೇ ತರ ಬೀಳುತ್ತೆ ಸರ್. ಅದೇ ತರ ಮನುಷ್ಯನಿಗೆ ಆಗುತ್ತೆ ಆ ತರ ಔಷಧ ಸರ್. ಓಕೆ. ನೀವು ಔಷಧಿ ಕೊಟ್ಟಾಗ ಅದು ಕಡಿಮೆ ಆಗ್ತಾ ಮನುಷ್ಯಾಗ ಹುಚ್ಚ ಹಿಡಿತಂದ್ರ ಸರ್, ಅದು ನಮ್ಮ ಔಷಧ ಅಂತಂದ್ರ ಮನುಷ್ಯ ಫಸ್ಟ್ ಇಂದ ಏನಿರಲ್ಲ ಅದೇ ತರ ಇರ್ಬೇಕು. ಓಕೆ ಓಕೆ ಓಕೆ. ವೀಕ್ಷಕರೇ, ಆಕ್ಚುಲಿ ಸರ್ ಕೊಡುವಂಥದ್ದು ಜಾಂಡಿಸ್ ಆಗಿರ್ಬೋದು, ಆಮೇಲೆ ಏನಂದ್ರೆ ಈ ರಸ್ತೆ ಬದಿಗಳಲ್ಲಿ ಏನಂದ್ರೆ ಹುಚ್ಚು ನಾಯಿಗಳು ಅಂತ ನಾವು ಏನ್ ಕರಿತೀವಿ. ಆಕ್ಚುಲಿ ಸರ್ ಮಾತಲ್ಲಿ ಸ್ವಲ್ಪ ಏನಂದ್ರೆ ಭಾಷಾಂತರ ವ್ಯತ್ಯಾಸ ಇರ್ಬೋದು. ಆಕ್ಚುಲಿ ಏನಂದ್ರೆ ಮೂಲತಃ ಇವರು ಉತ್ತರ ಕರ್ನಾಟಕದವರು, ಹಾಗಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಂದ್ರೆ ಸ್ವಲ್ಪ ಭಾಷೆಯ ಸ್ವಲ್ಪ ಸಮಸ್ಯೆ ಇರಬಹುದು. ಸೊ ಆಕ್ಚುಲಿ ಅವ್ರು ಕೊಡುವಂಥದ್ದು ಏನಂದ್ರೆ ಈ ಹುಚ್ಚು ನಾಯಿ ಕಡಿತದಕ್ಕೆ ಏನಂದ್ರೆ ಮನೆ ಮದ್ದು ಕೊಡ್ತಾರೆ. ಜೊತೆಗೆ ಏನಂದ್ರೆ ಸರಿಸುಮಾರು
ಒಂದು 2ರಿಂದ 3ನೇ ತಲೆಮಾರಿನವರೆಗೂ ಏನಂದ್ರೆ ಈ ಒಂದು ಕಾಮಾಲೆ ಜಾಂಡಿಸ್ ಏನಂತ ನಾವು ಕರಿತೀವಿ, ಸೊ ಇದಕ್ಕೂ ಏನಂದ್ರೆ ಔಷಧಿ ಕೊಡ್ತಾ ಬರ್ತಾ ಇದ್ದಾರೆ ಸರ್. ಈಗ ಉದಾಹರಣೆಗೆ ಈಗ ನೀವು ಏನ್ ಕೊಟ್ರಿ ಆ ಔಷಧಿ, ಈಗ ನಮ್ಮ ನೋಡುವಂತ ವೀಕ್ಷಕರು ಏನಂದ್ರೆ ಸರ್ ನಾವು ನಿಮ್ಮ ಹತ್ರ ಬರಕ್ಕಾಗಲ್ಲ, ಯಾಕಂದ್ರೆ ಈಗ ಟ್ರಾವೆಲಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ನಾವು ಬೇರೆ ಬೆಂಗಳೂರು ಈ ಕಡೆ ಭಾಗದವರು ಏನು ಬಿಲಾಂಗ್ ಮಾಡ್ತೀವಿ, ಸೊ ಅಂತವ್ರಿಗೆ ಏನಾದ್ರೂ ಔಷಧಿ ಬೇಕಾದ್ರೆ ಸೊ ನೀವು ಅವ್ರಿಗೆ ಯಾವ ರೀತಿ ಔಷಧಿ ಕೊಡ್ಬೋದು ಸರ್? ಅದು ಕೊಡ್ಬೋದು, ಪಾರ್ಸಲ್ ಕೊಟ್ಟು. ಅಂದ್ರೆ ಪಾರ್ಸಲ್ ಅಂದ್ರೆ ಹೆಂಗೆ, ಈ ಔಷಧಿನಿ ಕೊಡ್ತೀರಾ ಅಥವಾ ಇದ್ರದ್ದು ಪೌಡರ್ ಫಾರ್ಮೇಶನ್ ಇದೆ, ಸೊ ಅದು ಸ್ವಲ್ಪ ನೋಡ್ಲಿಕ್ಕೆ ಸಿಗುತ್ತಾ ಸರ್ ನಮ್ಗೆ? ನೋಡಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇದ್ರೆ ವೀಕ್ಷಕರೇ, ಇಲ್ಲಿ ಏನಂದ್ರೆ ನಿಮ್ಗೆ ಏನಾದ್ರು ಇಲ್ಲಿ ಬಂದು ಔಷಧಿ ತಗೊಳಕ್ ಆಗಲ್ಲ ಅನ್ನೋರು ಏನಂದ್ರೆ ಈ ಪೌಡರ್ ಫಾರ್ಮೇಶನ್ ಇದೆ ಸರ್ ಹತ್ರ. ಸೊ ನಮ್ಗೆ ಕೆಳಗಡೆ ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ವಿಳಾಸ ಮತ್ತೆ ಫೋನ್ ನಂಬರ್ ಎಲ್ಲವೂ ಸಂಪೂರ್ಣ ಮಾಹಿತಿ ಇರುತ್ತೆ. ಆಸಕ್ತಿ ಇದ್ದವರು, ಅವಶ್ಯಕತೆ ಇದ್ದವರು ಏನಂದ್ರೆ ಅವರನ್ನ ಸಂಪರ್ಕ ಮಾಡಿ ಅವರ ಕಡೆಯಿಂದ ಈ ಪೌಡರ್ ತರಿಸ್ಕೊಂಡು ಏನಂದ್ರೆ ನೀವು ನಿಮ್ಮ ಏನು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಪೂರ್ತಿ ಪರಿಹಾರ ಕಂಡುಕೊಳ್ಬಹುದು. ಸರ್ ಇದು ಪೌಡರ್ ಕೊಟ್ಟಿದ್ರಿ ಈಗ ನನ್ನ ಕೈಯಲ್ಲಿ, ಸೊ ಇದರಲ್ಲಿ ಎಷ್ಟು ತರದ ಗಿಡಮೂಲಿಕೆಗಳಿದಾವೆ ಸರ್? ಆಮೇಲೆ ಆ ಪೌಡರ್ ಬಂದ್ಬಿಟ್ಟು ಯಾವ್ದು, ಈ ಪೌಡರ್ ಬಂದ್ಬಿಟ್ಟು ಯಾವ್ದು? ಎರಡು ಮಿಕ್ಸ್ ಸರ್. ಇದಕ್ಕೆ ಪೌಡರ್ ಅಂತ ಸಕ್ಕರೆ ಮಿಕ್ಸ್ ಮಾಡ್ತೇವೆ ಸರ್. ಸಕ್ಕರೆ ಅಂತ ಉಮ್ರಾತಿ ಪೌಡರ್ ಅಂತ ಇದ್ರಾಗ ಬೇರ್ ಬರ್ತದೆ ಸರ್. ಅದು ಉಮ್ರಾತಿ ಬೇರ್ ಅಂತ ಬರುತ್ತೆ ಸರ್. ಓಕೆ, ಅದು ಮಿಕ್ಸ್ ಮಾಡ್ತೀವಿ. ಓಕೆ, ಇದು ಅಂದ್ರೆ ಇದೊಂದೇ ಮಿಕ್ಸ್ ಮಾಡಿರ್ತೀರಾ? ಇದಕ್ ಬಿಟ್ಟು ಇನ್ನೂ ಹಲವಾರು ಔಷಧಿಗಳಿದಾವೆ ಸರ್? ಇದು ಎರಡೇ ಮಿಕ್ಸ್ ಮಾಡಿರ್ತೀವಿ. ಓಕೆ ಓಕೆ. ಸೊ ಇದು ಅದು ಬೇರಿಂದ ಪುಡಿ, ಆಮೇಲೆ ಇದು ಬಂದ್ಬಿಟ್ಟು ಏನಂದ್ರೆ ಸಕ್ಕರೆ ಎರಡು ಮಿಕ್ಸ್ ಮಾಡಿ ಏನಂದ್ರೆ ನಾವು ಹೆಂಗೆ ನೀರಲ್ಲಿ ತಗೊಳ್ಬೇಕಾ, ಹಾಲಲ್ಲಿ ತಗೊಳ್ಬೇಕಾ? ಹಾಲಲ್ಲಿ ತಗೋ. ಓಕೆ, ಎಷ್ಟು ದಿನ ತಗೊಳ್ಬೇಕು? ಅರ್ಧ ಚಮಚ 2-3 ದಿನ ತಗೊಂಡ್ರೆ ಮುಗಿದಾಯ್ತು ಸರ್. 3 ದಿನ ಅಂದ್ರೆ ಒನ್ ಟೈಮಾ ಅಥವಾ ಒಂದು ಟೈಮ್? ಊಟ ಮಾಡಿ ತಗೊಳ್ಬೇಕಾ, ಊಟ ಮಾಡದೆ ತಗೊಳ್ಬೇಕು? ಇಲ್ಲ, ಊಟ ಮಾಡ್ಲಾರ. ಊಟ ಮಾಡದೆ. ಓಕೆ 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 ಓಕೆ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇದು ಈ ಪೌಡರ್ ಬಂದ್ಬಿಟ್ಟು ಏನಂದ್ರೆ ಸರ್ ಅವ್ರದ್ದು ಓನ್ ಪ್ರಿಪ್ರೇಷನ್. ಇನ್ ಕೇಸ್ ನೀವು ಅವರನ್ನ ಫಿಸಿಕಲ್ ಆಗಿ ಏನಂದ್ರೆ ಫೇಸ್ ಟು ಫೇಸ್ ಮೀಟ್ ಆಗ್ಬೇಕು ಅನ್ಕೊಂಡ್ರೆ ನಿಮ್ಗೆ ಏನಂದ್ರೆ ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿ ಅವ್ರು ಏನಂದ್ರೆ ಔಷಧಿ ಕೊಡ್ತಾರೆ. ಒಂದು ವೇಳೆ ನಾನು ಅವ್ರನ್ನ ಮೀಟ್ ಮಾಡಕ್ ಆಗಲ್ಲ, ನಾವು ದೂರದಿಂದ ಇದೀವಿ, ಬರಕ್ ಆಗಲ್ಲ, ಹೋಗಕ್ ಆಗಲ್ಲ ಅನ್ನೋರಿಗೆ ಏನಂದ್ರೆ ನೀವು ಫೋನ್ ಮಾಡಿದ್ರೆ ಅವರು ಇವ್ರ ಹತ್ರ ಇರುವಂತ ಈ 2 ಏನು ಪುಡಿಗಳಿದಾವೆ ಈ ಪುಡಿಗಳನ್ನ ಕೊಡ್ತಾರೆ. ನಾವೇನ್ ಮಾಡ್ಬೇಕು, ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ 1 ಗ್ಲಾಸ್ ಏನಂದ್ರೆ ಹಾಲಲ್ಲಿ ಇದು ಒಂದು ಅರ್ಧ ಸ್ಪೂನು ಪೌಡ್ರು, ಆಮೇಲೆ ಸರ್ ಕೈಯಲ್ಲಿರುವಂತದ್ದು ಪೌಡ್ರು, 2 ಪೌಡರ್ ಏನಂದ್ರೆ ಅರ್ಧ ಸ್ಪೂನ್ ಹಾಲಲ್ಲಿ ಹಾಕಿ ಚೆನ್ನಾಗಿ ಏನಂದ್ರೆ ಕದಡಿ ಆ ಹಾಲನ್ನ ಕುಡಿಬೇಕು. ಸೊ ಈ ಒಂದು ಪ್ರೊಸೀಜರ್ ಏನಂದ್ರೆ ನಾವು 3 ದಿನ ಫಾಲೋ ಮಾಡ್ಲೇಬೇಕು ಕಂಪಲ್ಸರಿ. 3 ದಿನ ಫಾಲೋ ಮಾಡಿದ್ರೆ ಅದ್ ಎಷ್ಟೇ ವರ್ಷದಿಂದ ಎಷ್ಟೇ ಡೀಪ್ ಆಗಿರ್ಲಿ, ಜಾಂಡಿಸ್ ಬಿಳಿ ಕಾಮಾಲೆ ಆಗಿರ್ಲಿ ಅಥವಾ ಹಳದಿ ಕಾಮಾಲೆ ಆಗಿರ್ಲಿ, ಖಂಡಿತ ಏನಂದ್ರೆ 100% ಆಗಿ ಏನಂದ್ರೆ ನಿಮ್ಗೆ ಅದರಿಂದ ಮುಕ್ತಿ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ದೀರ್ಘಕಾಲಿಕ ಏನಂದ್ರೆ ಕೆಲವೊಂದು ಕಡೆ ಇಲ್ಲ ಸರ್ ನಾವು ಎಲ್ಲ ಹಾಸ್ಪಿಟಲ್ ತೋರಿಸಿದ್ವಿ, ಆಮೇಲೆ ವೈದ್ಯರನ್ನ ಕಂಡ್ವಿ, ಆ ಮನೆ ಮದ್ದು ಮಾಡಿದ್ವಿ, ಈ ಮನೆ ಮದ್ದು ಮಾಡಿದ್ವಿ, ಆದ್ರೂ ಏನಂದ್ರೆ ನನ್ಗೆ ಒಂದು ಕಾಮಾಲೆ ಕಡಿಮೆ ಆಗಿಲ್ಲ ಅನ್ನೋರು ಏನಂದ್ರೆ ಖಂಡಿತ ಇದರ ಒಂದು ಸದುಪಯೋಗವನ್ನ ನೀವೆಲ್ಲರೂ ಪಡೆದುಕೊಳ್ಬಹುದು ವೀಕ್ಷಕರೇ. ಸರ್ ಏನಾಗಿದೆ? ಕಾಮಿನಿ ಸರ್. ಕಾಮಿನಿ ಹೆಂಗೆ ಗೊತ್ತಾಯ್ತು ಸರ್ ನಿಮ್ಗದು ಕಾಮಿನಿ ಅಂತ ಹೇಳ್ಬಿಟ್ಟು? ಇಲ್ಲಿ ರೇಗಿ ಕಟ್ ಆಗತ್ತೆ ಸರ್. ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲಿ ರೇಗಿ ಕಟ್ ಆಗುತ್ತೆ. ಇದು ಬಿಳಿ ಕಾಮಿನಿ ಅಂತೀರಿ ಸರ್? ಬಿಳಿ ಕಾಮಿನಿ. ಎಷ್ಟು ತರದ ಕಾಮಿನಿ ಐತಿ ಸರ್? 7 ನಮೂನೆ ಕಾಮಿನಿ ಸರ್. ಎಷ್ಟು? 7 ನಮೂನೆ ಕಾಮಿನಿ. ಈಗ ಈ ಹುಡುಗಿಗೆ ಇರುವಂತದ್ದು ಯಾವ್ದು ಕಾಯಿಲೆ? ಇದು ಬಿಳಿದು ಸರ್. ಬಿಳಿದು. ಓಕೆ, ಇದ್ರದ್ದು ರೋಗ ಲಕ್ಷಣ ಮತ್ತೆ ಹೆಂಗೆ ಏನ್ ಸರ್? ಇದು ಬಿಳಿದು ಇದು ಹೆಂಗ ಅಂತಂದ್ರೆ ಸರ್, ಇದು ರೇಗಿ ಕಟ್ ಆಗ್ತದ್ರಿ, ಮಾರಿ ಉಬ್ಕೋತ್ ಬರ್ತದ. ಬಟ್ ಇದು ಎಲ್ಲಾನ ಕೈಕಾಲದಾಗ ಅಶಕ್ತಿ ಆಗ್ತದ್ರಿ. ಅಶಕ್ತಿ ಆಗ್ತಾರೆ. ಅದಕ್ಕೆ ಈ ಹುಡುಗಿಗೆ ಏನಂದ್ರೆ ಔಷಧಿ ಕೊಡ್ತಾ ಇದೆ. ಔಷಧ ಕೊಡ್ತಾರೆ. ಓಕೆ 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 ಓಕೆ, ಕೊಡಿ ಕೊಡಿ ಔಷಧ ಕೊಡಿ. ಸರಿ, ಈ ಹುಡುಗಿಗೆ ಏನಾಗಿದೆ ಸರ್? ಕಮ್ಮಿ ಆಗಿದೆ ಸರ್. ಅದೇಂಗೆ ಗೊತ್ತಾಯ್ತು ಸರ್ ನಿಮ್ಗೆ? ನಮ್ಗೆ ಗೊತ್ತಾರ ಸರ್. ಒಂಥರ ಕಣ್ಣು ಏನಂದ್ರೆ ಯೆಲ್ಲೋ ಕಲರ್ ಕಾಣುತ್ತೆ. ಯೆಲ್ಲೋ ಕಲರ್ ಸರ್. ಹಳದಿ ಬಣ್ಣ ಸರ್. ಹಳದಿ ಬಣ್ಣ ಇದಾಗಿದೆ ಅಂತ ಹೇಳಿ. ಎಲ್ಲ ಉಕ್ಕೊಂಡ್ ಬರ್ತದೆ ಸರ್. ಇದೆಲ್ಲ ಇದು ಹಸಿರು ಐತೆ ಅಂದ್ರೆ ಎಲ್ಲ ಉಕ್ಕೊಂಡ್ ಬರ್ತದೆ ಸರ್. ಈ ಹುಡುಗನ್ಗೆ ಏನಾಗಿದೆ ಸರ್? ಸರ್ ಕಾಮಿನಿ ಆಗಿದೆ, ಬಿಳಿ ಕಾಮಿನಿ. ನಿನ್ನ ಹೆಸರೇನಪ್ಪ? ಸಂದೀಪ್. ಓಕೆ, ಈಗ ಏನು ಈ ಹುಡುಗಗೆ ಔಷಧಿ ಕೊಡ್ತೀರಾ? ಕೊಡ್ತೀನಿ ಸರ್. ನೋಡಿ ಸರ್, ಇದು ಕರಿ ಕಾಮಿನಿ ಸರ್. ಇದು
ಇದು ಹೆಂಗೆ ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಸರ್ ಇದು ಬೋಟ್ ಇದೆಲ್ಲ ಕರಗಾಗುತ್ತೆ ಹೋಗುತ್ತೆ ಸರ್ ಅದು ಇಲ್ಲಿಂದ ಮುಖ ಪೂರಾ ಕರ ಹೊಡ್ಕೊತ ಹೋಗುತ್ತೆ ಸರ್ ಇದು ಕರಿ ಕಾಮಣಿ ಸರ್. ಓಕೆ 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 ಅಂದ್ರೆ ಇದು ಕರಿ ಜಾಂಡಿಸ್ ಬಂದ್ಬಿಟ್ಟು ಕಣ್ಣಲ್ಲಿ ಏನು ಸೈನ್ ತೋರ್ಸಲ್ಲ? ಏನ್ ತೋರ್ಸಲ್ಲ, ಸೈನ್ ತೋರ್ಸಲ್ಲ. ಇದು ಕೈಯಿಂದಾನೇ ಗೊತ್ತಾಗುತ್ತೆ? ಕೈಯಿಂದ ಪೂರಾ ಬೋಟ್ ಆಗುತ್ತೆ ಸರ್ ಇದೆಲ್ಲ ಎಲ್ಲ ಹಲ್ಲ ಬೋಟ್ ಕರಗಾಗುತ್ತೆ ಹೋಗುತ್ತೆ ಸರ್. ಪೂರ್ತಿ ಕೈ ಎಲ್ಲ ಕರಗಾಗಿದೆ ಪೂರಾ ನೋಡಿ ಸರ್. ಈ ತರ ಈ ಬ್ಲೇಡ್ ಇಲ್ಲ ಸರ್, ಇದು ಇಸ್ಕೊಂಡ್ ಬರ್ತಾ ಇಲ್ಲ ಸರ್ ಬ್ಲೇಡ್. ಇದಂಗೆ ಇದು ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ಬ್ಲೇಡ್ ಬರ್ಬೇಕು ಸರ್ ಇದು. ಓಕೆ ಇದು ನೋಡಿ ಡೌನ್ ಆಗಿದೆ ಪೂರಾ, ಏನೂ ಇಲ್ಲ ಸರ್ ಇದು ಪೂರಾ. ಓಕೆ 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 ಈಗ ಇವ್ರಿಗೆ ಯಾವ್ದಿದೆ ಸರ್ ಈಗ? ಇವ್ರಿಗೇನು ಹಂಗಿಲ್ಲ ಸರ್, ಇವ್ರಿಗೆ ಆ ತರ ಏನಿಲ್ಲ ಸರ್. ಸ್ವಲ್ಪ ಇವ್ರಿಗಿಲ್ಲ ಸರ್. ಓಕೆ ಓಕೆ ಈ ಕಡೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸರ್ ಇದು ನೋಡಿ ಸರ್, ಇದು ಹಸಿರು ಸರ್, ಹಸಿರು ಕಾಮಣಿ. ಹಸಿರು ಕಾಮಣಿ ಸರ್. ಒಂದೇ ನಿಮಿಷ. ಓಕೆ ಇದು ಹಸಿರು ಕಾಮಣಿ ಸರ್. ಒಂಥರ ಕಣ್ಣು ಏನಂದ್ರೆ ಹಳದಿ ತರ ಹೊಡಿತೇವೆ ಸರ್, ಹಳದಿ ತರ. ಹೌದು ಹೌದು ಹೌದು. ಓಕೆ, ಈಗ ಈ ಹುಡುಗನಿಗೆ ಔಷಧ ಕೊಡ್ತೀರಾ? ಹಾ ಸರ್. ಓಕೆ, ಅಲ್ಲಿ ಲೇಟ್ ಮಾಡ್ಸದ್ರ ಸೋಮವಾರ ಬರದ್ರಿ. ಇನ್ನೊಂದ್ ಸೋಮವಾರ ಶನಿವಾರ ಸೋಮವಾರ ಎರಡೇ ವಾರ ರೀ. ಅವ್ರಿಗೆ ಗೊತ್ತದಲ್ರಿ. ಸೋಮವಾರ ಇಲ್ಲೇ ಬರ್ಬೇಕು. ಶನಿವಾರ ಸೋಮವಾರ 2 ವಾರ ಇಲ್ಲೇ ರೀ. ಊಟ ಎಲ್ಲ ಕೊಡ್ರಿ, ಜರ ಎಣ್ಣೆ ದಿನಸಿ ಬ್ಯಾಟ್ರಿ, ಬಜ್ಜಿ ಪಿಜಿ ಎಲ್ಲಾ ಕೊಡ್ರಿ. ನಮ್ಮ ಔಷಧ ಪತ್ತೇನೇ ಇಲ್ಲ, ಏನ್ ಬಿ ಕೊಡ್ಬೋದು. ಎಣ್ಣೆ ದಿನಸೊಂದ್ ಬಿಟ್ಟು ಎಲ್ಲಾನೇ ಕೊಡ್ಬೋದ್ರಿ. ಹಾ, ಇದು ನೋಡಿ ಸರ್, ಇದು ಬಿಳಿ ಕಾಮಣಿ ಸರ್. ಬಿಳಿ ಕಾಮಣಿ, ಬಿಳಿ ಕಾಮಣಿ ಸರ್. ಓಕೆ ಓಕೆ. ಇದು ರೇಗಿ ಕಟ್ ಆಗೈತೆ ಸರ್. ಕಣ್ಣಲ್ಲಿರುವಂತ ಲೈನ್ಸ್ ಕಟ್ ಆಗುತ್ತೆ. ಓಕೆ ಓಕೆ. ಈ ತರ ಸರ್ ನೋಡಿ, ಈ ತರ ಬ್ಲಡ್ ಬಿ ಕಟ್ ಆಗತ್ತೆ ಸರ್. ಓಕೆ, ಈ ತರ ಅಂದ್ರೆ ಬ್ಲಡ್ ಫ್ಲೋ ಆಗ್ತಾ ಇರ್ಬೇಕು. ಆಗ್ತಾ ಇರ್ಬೇಕು. ಓಕೆ ಓಕೆ. ಅಂದ್ರೆ ನಾವು ಪ್ರೆಸ್ ಮಾಡಿದ ತಕ್ಷಣ ಅದು ಬಿಳಿ ಬಣ್ಣಕ್ಕೆ ತಿರುಗಬಾರದು. ಒಂದ್ ವೇಳೆ ಬಿಳಿ ಬಣ್ಣಕ್ಕೆ ತಿರುಗ್ತು ಅನ್ಕೊಂಡ್ರೆ ಅದು ಜಾಂಡಿಸ್ ಆಗಿದೆ. ಓಕೆ ಓಕೆ ಓಕೆ. ಸೊ ಈಗ ಈ ಹುಡುಗನಿಗೂ ಔಷಧಿ ಇದೆಯಾ? ಔಷಧಿ ಇದೆ ಸರ್. ಓಕೆ ಓಕೆ ಓಕೆ. ಬಿಸ್ಕಿಟ್ ಅಂದ್ರೆ ಕೊಡಲ್ರಿ ಔಷಧ ರೀ. ಹೌದ್ರಿ. ಏನ್ ನೀರದೇನು ಬಿಸ್ಕಿಟ್ ಅಲ್ಲಿ ಕೊಡೋದಿಲ್ರಿ, ಏನು ಹೊಟ್ಟೆಗೆ ಏನು ಕೊಡೋದಿಲ್ರಿ. ಇದು ಸ್ವಲ್ಪ ವೈಟ್ ಇದೆ ಸರ್. ವೈಟ್, ಓಕೆ. ವೈಟ್ ಈ ತರ ಆವಾಗಲೇ ಹೇಳಿದ್ರಿ ನೀವು. ಅದು ಈ ತರ ವೈಟ್ ಸರ್. ಓಕೆ. ಇವ್ರು ಸ್ವಲ್ಪ ಕಮ್ಮಿ ಸರ್, ಕಡಿಮೆ ಸರ್. ಅವ್ರಿಗೆ ಈ ಹುಡುಗಿ ಎಷ್ಟು ಇಲ್ಲ ನೋಡಿ ಸರ್. ಇದು ಹಸಿರು ಕಾಮಣಿ ನೋಡಿ ಸರ್. ನೋಡಿ ಹಸಿರು ಕಾಮಣಿ ನೋಡಿ ಸರ್, ಈ ತರ ಆಗುತ್ತೆ ನೋಡಿ ಸರ್. ಓಕೆ. ಈ ತರ ನೋಡಿ ಸರ್. ಇಲ್ಲಿ ನೋಡಿ ಸರ್, ಹಸಿರು ಅಂದ್ರೆ ಇಲ್ಲಿ ಹಸಿರು ಆಗುತ್ತೆ ನೋಡಿ ಸರ್. ಪ್ರೆಸ್ ಮಾಡಿದ ತಕ್ಷಣ ಏನಂದ್ರೆ ಇದಾಗುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಯೆಲ್ಲೋ ಕಲರ್ ತರ ಈ ತರ. ಓಕೆ ಓಕೆ ಓಕೆ. ಈ ತರ ನೋಡಿ, ಈ ತರ ಆಗುತ್ತೆ ಸರ್. ಜಾಸ್ತಿ ಆಗಿದೆ ಸರ್. ಜಾಸ್ತಿ ಆಗಿದೆ. ಜಾಸ್ತಿ. ಓಕೆ ಸರಿ. ಔಷಧ ತೋಲ್ರಿ, ಇದು ತೋಲ್ರಿ. ನೋಡಿ ಸರ್, ಇದು ಹೈಟ್ ಸರ್. ಬಿಳಿ ಕಾಮಣಿ. ಬಿಳಿ ಕಾಮಣಿ ಸರ್. ಓಕೆ, ಬಿಳಿ ಕಾಮಣಿ ಇದು. ನೋಡ್ರಿ, ಇಲ್ಲಿ ಪ್ರೆಸ್ ಮಾಡತಕ್ಕ ವೈಟ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ನೋಡಿ ಸರ್, ಬರ್ತಾ ಇಲ್ಲ. ಓಕೆ. ಇದು ನೋಡಿ ಸರ್, ಹಸಿರು ಕಾಮಣಿ ಸರ್. ಇದು ನೋಡಿ. ಓಕೆ, ನೋಡಿ ಸರ್, ಇದು ಪೂರ್ತಿ ಏನಂದ್ರೆ ಐಸ್ ಒಂಥರ ಪೂರ್ತಿ ಏನಂದ್ರೆ ಎಲ್ಲೋ ಆಗಿದೆಯಲ್ಲ ಸರ್? ಹಾ. ಓಕೆ.
ಅಂದ್ರೆ ಇದೇನು ಯಾವ ರೀತಿ ಇನಿಷಿಯಲ್ ಸ್ಟೇಜ್ ಇದೆಯಾ ಅಥವಾ ಬಂದು ಸುಮಾರು ದಿನ ಆಯ್ತಾ? ಸುಮಾರು ದಿನ ಬಂದು ಒಂದು 2-3 ತಿಂಗಳು ಜಾಸ್ತಿ ಆಗೈತೆ ಸರ್. ಇದು 3 ತಿಂಗಳ ಮೇಲೆ ಆಯ್ತು. 3 ತಿಂಗಳ ಮೇಲೆ ಆಗೈತಿ. ಅದು ಯಾವ ರೀತಿ ಬರುತ್ತೆ ಸರ್? ಅದಂಗೆ ನಾವು ಮಾಡುವಂತ ಲೈಫ್ ಸ್ಟೈಲು ಏನು ಅದಕ್ಕೆ ಏನಾದ್ರು ಸಮಸ್ಯೆಯಾ ಅಥವಾ ಹೆಂಗೆ? ಇಲ್ಲ ಸರ್, ಅದು ಏನು ಜ್ವರ ಇತ್ತಂದ್ರೆ ಸರ್, ಕಂಟಿನ್ಯೂ ಜ್ವರ ಇತ್ತಂದ್ರೆ ಜ್ವರದಾಗ ಮಿಕ್ಸ್ ಆಗಿಬಿಡುತ್ತೆ ಸರ್. ಓಕೆ. ಕಂಟಿನ್ಯೂ ಜ್ವರ ಇತ್ತಂದ್ರೆ ಜ್ವರದಾಗ ಕಂಪಲ್ಸರಿ ಬಂದೇ ಬಿಡುತ್ತೆ ಸರ್. ಓಕೆ ಓಕೆ. ಆಮೇಲೆ ಈಗ ನೀವು ಕೊಡುವಂತ ಔಷಧಿ ಏನಾದ್ರು ತಗೊಂಡ್ರೆ ಪತ್ತೆ ಏನಾದ್ರು ಮಾಡ್ಬೇಕಾ ಅದಕ್ಕೆ? ಏನ್ ಪತ್ತೆ ಇಲ್ಲ ಸರ್, ಅದು ಏನ್ ಪತ್ತೆ ಇಲ್ಲ. ನೀರು ಕುಡಿಯಂಗಿಲ್ಲ, ನೀರೊಂದೇ ಪಥ್ಯ. ಇಲ್ಲ, ಈಗ ಔಷಧ ತಗೊಂಡ್ ಬಳಕ ಇಲ್ಲ, ಈಗ ನೀವು ಔಷಧಿ ಕೊಟ್ಟಾದ್ಮೇಲೆ ಕೊಡಕ್ಕಿಂತ ಮುಂಚೆ ಏನಂದ್ರೆ ನಾವು ಹೊಟ್ಟೆಗೆ ನೀರು ಸೇವಿಸುವಂಗಿಲ್ಲ. ಇಲ್ಲ. ನೀವು ಔಷಧಿ ಕೊಟ್ಟಾದ್ಮೇಲೆ ಈಗ ಊಟದಲ್ಲಿ ಏನಾದ್ರು ಪತ್ತೆ ಅಪತ್ಯ ಅಂತ ಹೇಳ್ತಾರೆ, ಅದನ್ನ ತಿನ್ಬೇಕು ಇದನ್ನ ತಿನ್ಬಾರ್ದು, ಆ ರೀತಿ ಏನಾದ್ರು? ಎಲ್ಲಾ ತಿನ್ಬಹುದು ಸರ್. ಎಲ್ಲಾ ರೀತಿ ಫುಡ್ ಏನಾದ್ರೆ ಸೇವನೆ ಮಾಡ್ಬೋದು? ಎಲ್ಲಾ ತಿನ್ಬಹುದು. ಓಕೆ ಓಕೆ ಓಕೆ. ಎಸ್. ಏನಾಗಿತ್ತು ಸರ್ ಅವ್ರಿಗೆ? ಹಾ, ಎಷ್ಟು ವರ್ಷದಿಂದಿತ್ತು? ಇಲ್ಲಿ ಬಂದಾಗ ಎಷ್ಟು ಸಲ ಬಂದಿದ್ರಿ ಇವ್ರು ಸರ್ ಹತ್ರ? ಹಾ. ಯಾವ ಕಾಮಣಿ ಆಗಿತ್ತು ನಿಮ್ಗೆ? ಯಾವ್ದಾಗಿತ್ತು? ಬಿಳಿ ಕಾಮಣಿನ ಅಥವಾ ಹಳದಿ ಕಾಮಣಿನ? ಹಸಿರು ಕಾಮಣಿ. ಈಗ ಇಲ್ಲಿ ಬಂದು ಔಷಧಿ ತಗೊಂಡಾಗಿಂದ ನಿಮ್ಗೆ ಏನಂದ್ರೆ ಸರಿ ಹೋಗಿದೆ, ಏನ್ ಸಮಸ್ಯೆ ಇಲ್ಲ. ಓಕೆ ಸರ್, ತಮ್ಮ ಹೆಸರು? ರಮೇಶ್. ಎಲ್ಲಿಂದ ಬಂದಿದ್ದೀರಿ? ಕ್ಯಾಡಗಿ. ನಿಮ್ಗೆ ಏನ್ ಸಮಸ್ಯೆ ಇತ್ತು ಸರ್? ಕಾಮಣಿ ಸಮಸ್ಯೆ ಇತ್ತು ಸರ್. ಎಷ್ಟು ವರ್ಷದಿಂದ? ಒಂದು 3 ತಿಂಗಳಿಂದ ಹಚ್ಚಿಕಾಗಿದ್ರಿ. 3 ತಿಂಗಳ ಹಿಂದೆ ಆಗಿತ್ತು. ಇವರು ಸರ್ ಹತ್ರ ಎಷ್ಟು ಯಾವಾಗಿಂದ ಬರ್ತಾ ಇದ್ದೀರಿ? ಈಗ ಕಮ್ಮಿ ಕಮ್ಮಿ ಒಂದು 4 ಸಾರಿ ಬಂದಿದ್ರಿ. 4 ಸಲ ಆಯ್ತು ಬಂದು. 4 ಸಲ ಔಷಧಿ ತಗೊಂಡು ಹೋಗಿದ್ದೀರಿ ಇಲ್ಲಿ ಬಂದು. ಈಗ ಹೆಂಗಿದೆ ನಿಮ್ಮ ಜಾಂಡೀಸ್? ಈ ಸತಿ ಎಲ್ಲ ಪೂರ ಕಮ್ಮಿ, ಕೂತ್ರೆ ನಿದ್ದೆ ಹೊಡಿತಿದ್ರಿ ಸರ್. ಅಂದ್ರೆ ಕಂಟಿನ್ಯೂಸ್ ನಿಮ್ಗೆ ನಿದ್ರೆ ಬರ್ತಾ ಇತ್ತು? ಕಾಲ ಕೈಗೆ ಬಾವು ಬಂದಂಗ ಆಗಿತ್ರಿ. ಓಕೆ. ಬಂದಾಗ ಈ ಸದ್ಯ ಎಲ್ಲ ಇವ್ರ ಬಳಿ ಬಂದ್ ಬಳಕ ಎಲ್ಲ ಕ್ಲಿಯರ್ ಆಗ್ಯಾರ ಸರ್. ಅವ್ರ ಏನ್ ಔಷಧಿ ಕೊಟ್ರ ನಿಮ್ಗೆ? ಔಷಧಿ ಕೊಟ್ರಿ ಸರ್. ಏನದು ಹಾಲಲ್ಲಿ ಹಾಕಿ ಕುಡಿಯುವಂತದ್ದು? ಹಾಕಿ ಕೊಟ್ಟರಿ, ಕುಡಿ ಕೊಟ್ಟರಿ ಸರ್. ನೀವು ಅವ್ರು ಮತ್ತೆ ಕೊಟ್ಟಾದ್ಮೇಲೆ ನಿಮ್ಗೆ ಪತ್ತೆ ಗಿತ್ತೆ ಏನಾದ್ರು ಹೇಳಿದ್ರ ಅವರು? ಪತ್ತೆ ಹೇಳಿದ್ರಿ ಅವರು. ಅಂದ್ರೆ ಪತ್ತೆ ಏನೇನ್ ಹೇಳಿದ್ರಂದ್ರ ಅಂದ್ರೆ ಇದು ತಿನ್ಬೇಕು ಇದು ತಿನ್ಬಾರ್ದು ಆತರ ಅದು ಹೇಳಿರಿ. ಎಣ್ಣೆ ಕಾಮೂರ ಹಿಂಗ ದಾರು. ನೀವು ಡ್ರಿಂಕ್ಸ್ ಮಾಡ್ತಿದ್ರಾ? ಡ್ರಿಂಕ್ಸ್ ಮಾಡ್ತಿದ್ರಿ. ಅಂದ್ರೆ ಅದ್ರ ಮೇಲೆ ನಮ್ಗೆ ಅವ್ರು ಹೇಳೋದ್ರೊಳಕ್ ಒಂದ್ ಥೋಡೆ ದಿನ ಬಿಟ್ಟಿದ್ದೀರಿ? ಬಿಟ್ಟಿದ್ವಿ ಸರ್. ಅವಾಗ ಹೊಟ್ಟಿಗೆ ಒಂದ್ರ ಉಬ್ದಂಗ ಆಗಿದ್ರಿ ಸರ್. ಈಗ ಈಗ ಏನ್ ಸಮಸ್ಯೆ ಇಲ್ಲ? ಏನೋ ಸಮಸ್ಯೆ ಇಲ್ರಿ. ಕಾಲಿಂದ ಒಂದ್ರ ಬಾವು ಬಂದಂಗ ಆಗಿರೋ ಎಲ್ಲ ಸರ್. ಓಕೆ. ಸದ್ಯ ಎಲ್ಲ ಕ್ಲಿಯರ್ ಆಗ ಊತ ಬಂದಿತ್ತು ಕಾಲಿಂದ? ಸ್ವೆಲ್ಲಿಂಗ್. ಓಕೆ. ಕಮ್ಮಾಗ್ಯಾವ ಸರ್. ಓಕೆ ಓಕೆ. ಪರವಾಗಿಲ್ವಾ ಅವ್ರು ಕೊಡುವಂತದ್ದು ಔಷಧಿ? ಎಲ್ಲಿ ಆರೋಗ್ಯಕ್ಕೆ ಅಂತ ನಮ್ಗೆ ಸ್ವಲ್ಪ ಚಲೋ ಆಗ್ಯಾರ ಸರ್. ಅಂದ್ರೆ ನೀವು ಈಗ ಏನು ಇಲ್ಲಿಂದ ಔಷಧಿ ತಗೊಂಡು ಹೋದಾದ್ಮೇಲೆ ಬೇರೆ ಯಾರಿಗಾದ್ರೂ ಇಲ್ಲಿ ಕರ್ಕೊಂಡು ಬಂದಿದ್ರ ಅವ್ರ ಹತ್ರ? ಬೇರೆಯವರಿಗೆ ಕರ್ಕೊಂಡ್ ಬಂದಿದ್ರೆ ಅವರು ಆ ಕಡೆ ಯಾರಿ ಸರ್ ಬಂದಿದ್ರಿ ಸರ್. ಇಲ್ಲ ಅಂದ್ರೆ ಈಗ ನೀವು ಇಲ್ಲಿಂದ ಇವ್ರ ಹತ್ರ ಔಷಧಿ ತಗೊಂಡು ಹೋಗಾದ್ಮೇಲೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಜನರಿಗೆ ನೀವು ಕರ್ಕೊಂಡು ಬಂದಿದ್ದೀರಾ? ಹೋಗಿದ್ರು ಸರ್. ಅವ್ರ ಆ ಕಡೆ ಔಷಧಿ ಕೊಟ್ಟಾರ ನಮ್ ಸಂಘಟರಿ. ಓಕೆ. ಅದು ಔಷಧಿ ತಗೊಂಡಿಸಿ ಅಲ್ಲಿ ಅವ್ರಿಗೆ ಅವ್ರಿಗೆ ಕಮ್ಮಿ ಆಗಿದೆ ಸರ್. ಅಂದ್ರೆ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ನಮಸ್ತೆ. ಇವ್ರದ್ದೇನು ಸಮಸ್ಯೆ ಸರ್? ಇವರು ಡ್ರಿಂಕ್ ಪ್ರಾಬ್ಲಮ್ ಸರ್. ನಿಮ್ಮ ಹೆಸರು? ಪರಶುರಾಮ. ಏನು ಡ್ರಿಂಕ್ಸ್ ಮಾಡ್ತಿದ್ರಾ? ಎಷ್ಟು ವರ್ಷದಿಂದ? ಸುಮಾರು ವರ್ಷ ಅಂದ್ರೆ ಅಂದಾಜು 16 ವರ್ಷದಿಂದ ಏನಂದ್ರೆ ಡ್ರಿಂಕ್ಸ್ ಮಾಡ್ತಿದ್ರಿ. ಈಗ ಬಿಟ್ಟಿದ್ದೀರಿ. ಇಲ್ಲಿ ಸರ್ ಹತ್ರ ಎಷ್ಟು ದಿನ ಬಂದ್ರಿ? ಈಗ ಮುಟ್ತಾ ಇಲ್ಲ ಅದಕ್ಕೆ? ಔಷಧಿ ಏನು ಕೊಟ್ಟಿದ್ರ ನಿಮ್ಗೆ? ಪೌಡರ್ ಕೊಟ್ಟಿದ್ರು. ಪೌಡರ್ ತಗೊಂಡಾದ್ಮೇಲೆ ಏನಂದ್ರೆ ಡ್ರಿಂಕ್ಸ್ ಪೂರ್ತಿ ಬಿಟ್ಟಿದಿರಿ. ಈಗ ಏನ್ ಕುಡಿಯಕ್ ಹೋಗಲ್ಲ? ಕುಡಿಯಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ನಿಮ್ಮ ಆರೋಗ್ಯ? ಈಗ ಕುಡಿತಾ ಬಿಟ್ಟಾದ್ಮೇಲೆ ಹೆಂಗ ಆಗಿದೆ? ಚೆನ್ನಾಗಾಗಿದೆ. ಅಂದ್ರೆ ಮುಂಚೆ ಏನು ಡ್ರಿಂಕ್ಸ್ ಮಾಡ್ತಿದ್ರಿ, ಆವಾಗಿನ ಇದಕ್ಕೂ ಈಗಿನ ಇದಕ್ಕೂ ಏನಂದ್ರೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಮತ್ತೆ ಈಗ ಮತ್ತೆ ಮುಂದೆ ಏನಾದ್ರು ಕುಡಿತಾ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ.
ಆಮೇಲೆ ಇವ್ರು ಕೊಡುವಂತ ಔಷಧಿ ತಗೊಂಡಾದ್ಮೇಲೆ ಕೆಲವೊಬ್ರಿಗೆ ಏನಂದ್ರೆ ಹೊಟ್ಟೆಯಲ್ಲಿ ವಿಚಿತ್ರ ಸಂಕಟ, ಒಂಥರ ಉರಿ ಉರಿ ಈ ರೀತಿ ಏನಂದ್ರೆ ಏನಿಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವ ರೀತಿ ನಿಮ್ಗೆ ಔಷಧಿ ತಗೊಳಕ್ ಹೇಳಿದ್ರು ಅವರು? ಮೂರ್ ಸಲ, ದಿನದಲ್ಲಿ 3 ಸಲ ಔಷಧಿ ತಗೊಳ್ಬೇಕು. ಹೆಂಗೆ, ನೀರಲ್ಲ ಅಥವಾ ಹಾಲಲ್ಲ? ನೀರಲ್ಲಿ. ಊಟ ಮಾಡಿ ತಗೊಳ್ತಿದ್ರಾ? ಊಟ ಮಾಡದೆ ತಗೊಳ್ತಿದ್ರಿ? ಊಟ ಮಾಡಿ. ಎಷ್ಟು ದಿನ ತಗೊಂಡ್ರಿ ಔಷಧಿ ಅವ್ರದ್ದು? ಹಾ, ಅಂದ್ರೆ ಸರಿಸುಮಾರು ಒಂದು 7 ತಿಂಗಳು ತಗೊಂಡಿದ್ರಿ. 7 ತಿಂಗಳು ಈಗ ಪೂರ್ತಿ ಬಿಟ್ಟಿದ್ದೀರಿ. ಪರವಾಗಿಲ್ಲ, ಅವ್ರದ್ದು ಔಷಧಿ ಚೆನ್ನಾಗಿ ಕೆಲಸ ಮಾಡಿದ್ಯಾ? ಈಗ ಮತ್ತೆ ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ನಿಮ್ಮ ಸರ್ಕಲ್ ಅಲ್ಲಿ ಇದ್ರೆ ಹಾ ಬೇರೆಯವ್ರಿಗೂ ಕರ್ಕೊಂಡು ಬಂದಿದ್ದೀರಿ? ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸರ್. ಸರ್, ಇವ್ರಿಗೇನಾಗಿದೆ? ಕಮ್ಮಿ ಆಗಿದೆ ಸರ್. ಇದೇನು ಹೊಟ್ಟೆ ಈ ರೀತಿ ಉತ್ಕೊಂಡಿದೆಯಲ್ಲ? ಇದಕ್ಕೆ ಜಾಸ್ತಿ ಆಗಿತ್ತು ಸರ್ ಇವ್ರಿಗೆ. ಹಾ, ಈ ತರ ಎಲ್ಲ ಜಾಸ್ತಿ ನೋವು ಸರ್ ಇದು. ಸಿಕ್ಕಾಪಟ್ಟೆ ಆಗಿತ್ತು ಸರ್ ಇವ್ರಿಗೆ. ಓಕೆ. ತಮ್ಮ ಹೆಸರು ಸರ್? ಹಾ, ವಿಠಲ್. ಎಷ್ಟು ವರ್ಷದಿಂದ ಇತ್ತು ನಿಮ್ಗೆ ಕಾಮ್ನಿ? 2-3 ತಿಂಗಳಾಯ್ತು. ಇಲ್ಲಿ ಕಂಡು ಬಂದಿಲ್ಲ. ಸೊ ನೀವು ಹಂಗೆ ನೆಗ್ಲೆಕ್ಟ್ ಮಾಡಿದ್ದೀರಿ? ಡ್ರಿಂಕ್ಸ್ ಮಾಡ್ತಿದ್ರಾ? ಓಕೆ. ಮುಂದೆ ಗೊತ್ತಾದ್ಮೇಲೆ ಬಿಟ್ಟಿದ್ದು ಖಲಾಸ್. ಹಾ, ಇಲ್ಲಿ ಎಷ್ಟು ಸಲ ಬಂದ್ರಿ ಇವ್ರು ಸರ್ ಹತ್ರ? ಎರಡನೇ ಸಲ. 2 ಸಲ ಔಷಧಿ ತಗೊಂಡೋಗಿದ್ದೀರಿ? ಒಂದ್ಸಲ ತಗೊಂಡೋಗಿದ್ರಿ, ಜರ ಕಮ್ಮಿ ಅನ್ಸೆ. ಹಾ, ಈಗ ಇದು ಬಂದಿರುವಂತದ್ದು 2ನೇ ಸಲ. ಪರವಾಗಿಲ್ಲ. ಈಗ ಒಂದ್ ಸಲದಲ್ಲಿ ಏನಾದ್ರೆ ನಿಮ್ಗೆ ರಿಸಲ್ಟ್ ಸಿಕ್ಕೈತೆ. ಮತ್ತೆ ಈಗ ಔಷಧಿ ತಗೊಂಡಾದ್ಮೇಲೆ ಹೆಂಗೆ, ಡ್ರಿಂಕ್ಸ್ ಬಿಟ್ಟಿದ್ದೀರಾ ಅಥವಾ ಡ್ರಿಂಕ್ಸ್ ಮಾಡ್ತಿದ್ದೀರಾ ಇದುವರೆಗೂ? ಹಾ, ಮತ್ತೆ ಪತ್ತೆ ಅಪತ್ತೆ ಏನಾದ್ರೂ ಐತಾ? ಪತ್ತೆ ಸರ್ ಹೇಳಿ, ನಾ ಪತ್ತೆ ಮಾಡ್ತೀನಿ. ಮಾಡ್ತೀರಾ? ಓಕೆ. ಈಗ ಪೂರ್ತಿ ಏನಾದ್ರೆ ನೀವು ಕುಡಿಯುವಂತದ್ದು ಮದ್ಯಪಾನ, ಡ್ರಿಂಕ್ಸ್ ಬಿಟ್ಟಿದ್ದೀರಿ? ಓಕೆ ಓಕೆ ಓಕೆ. ಮತ್ತೆ ಎಣ್ಣೆ ಕಮರ ಅದು ತಿನ್ನೋದು ಬಿಟ್ಟಿದ್ವಿ. ಹಾ ಹಾ ಹಾ, ಖಂಡ ನೋಡಿ ಸರ್. ಓಕೆ. ಪೂರ್ತಿ ಸಿಕ್ಕಾಬಿಟ್ಟೆ ಎಲ್ಲೋ ಇದೆಯಲ್ಲ ಸರ್ ಇವ್ರದ್ದು? ಓಕೆ. ಅಂದ್ರೆ ಜಾಸ್ತಿ ಸಿವಿಯರ್ ಪ್ರಾಬ್ಲಮ್ ಇತ್ತ ಅಂತ? ಓಕೆ ಸಿಕ್ಕಾಪಟ್ಟಿದೆ. ಓಕೆ 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 ಓಕೆ. ಓಕೆ, ಅಡ್ಡಿಲ್ಲ, ಪರವಾಗಿಲ್ಲ. ಈಗ ನೀವು ತಗೊಂಡಾದ್ಮೇಲೆ ಇಲ್ಲಿ ಇದು ಕಡಿಮೆ ಆಗಿದೆ. ಬೇರೆಯವ್ರಿಗೂ ರಿಕಮೆಂಡ್ ಮಾಡ್ತೀರಾ? ಕರ್ಕೊಂಡು ಬಂದಿದ್ರಿ ಇಲ್ಲಿ? ಇಲ್ರಿ ಸರ್, ನಾನೇ ಫಸ್ಟ್ ಯಾರಿಗೆ ಮಾಡಿದ್ರಿ. ಹಾ ಹಾ ಹಾ, ನನಗ ಒಬ್ರು ಇಲ್ಲಿಯವ್ರೆ ಹೇಳಿದ್ರಿ. ಅಂದ್ರೆ ನಿಮ್ಗೆ ರಿಸಲ್ಟ್ ಸಿಕ್ಕಾದ್ಮೇಲೆ ಬೇರೆಯವ್ರಿಗೆ ಕರ್ಕೊಂಡು ಬರೋಣ ಅನ್ಕೊಂಡು ನೀವು ಸುಮ್ಮನಿದ್ದೀರಿ? ಈಗ ಒಬ್ರಿಗೆ ಹೇಳಿದ್ರ, ಅವ್ರಿಗೆ ಯಾರಾಗಿದ್ರಿ? ಹಾ, ಅವರು ಬರ್ತೀನಿ ಅಂತ. ಅಂದ್ರೆ ಈಗ ಇನ್ ಮುಂದೆ ನೀವು ಬೇರೆಯವ್ರಿಗೂ ರಿಕಮೆಂಡ್ ಮಾಡ್ತೀರಿ? ಓಕೆ ಓಕೆ. ಥ್ಯಾಂಕ್ ಯು. ಓಕೆ ಸರ್, ಈಗ ನೀವು ಅಂದ್ರೆ ಕಾಮನಿಗೆ ಜಾಂಡಿಸ್ ಔಷಧಿ ಕೊಡ್ತೀರಿ, ಆಮೇಲೆ ಚಿಕ್ಕ ಮಕ್ಕಳ ಹೊಟ್ಟೆ ನೋವಿಗೆ ಔಷಧಿ ಕೊಡ್ತೀರಿ, ಆಮೇಲೆ ಏನಂದ್ರೆ ಮೂಲವ್ಯಾಧಿ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಇಂಡೈಜೆಷನ್ ಎಲ್ಲದಕ್ಕೂ ಮನೆ ಮದ್ದು ಕೊಡ್ತೀರಿ. ಇವು ಬಿಟ್ಟು ಮತ್ತೆ ಇನ್ನಿತರ ಬೇರೆ ಯಾವ ಕಾಯಿಲೆಗಳಿಗೆ ಔಷಧಿ ಕೊಡ್ತೀರಿ ಸರ್? ಡ್ರಿಂಕ್ ಅಂದ್ರೆ ಈಗ ಕುಡಿತಾ ಏನೋ ಹೆವಿ ಡ್ರಿಂಕರ್ಸ್ ಇರ್ತಾರೆ, ಅದಕ್ಕೂ ಮನೆ ಮದ್ದಿದೆ ನಿಮ್ಮ ಹತ್ರ? ಓಕೆ ಓಕೆ ಓಕೆ. ಸೊ ನೋಡಿ ವೀಕ್ಷಕರೇ, ಸರ್ ಹತ್ರ ಸಿಗುವಂತದ್ದು ಏನಂದ್ರೆ ಏನು ಇಷ್ಟೊತ್ತವರೆಗೂ ನಾನು ಹೇಳಿದ್ದೆ, ಜಾಂಡಿಸ್ ಆಗಿರ್ಬೋದು, ಆಮೇಲೆ ಬೇರೆ ಡಿಸೀಸ್ ಬಿಟ್ಟು ಏನಂದ್ರೆ ಇತ್ತೀಚೆಗೆ ಏನಂದ್ರೆ ಯುವ ಜನಾಂಗ, ಯುವ ಪೀಳಿಗೆಯಲ್ಲಿ ಎಲ್ಲರಿಗೂ ಒಂದೇ ಸಮಸ್ಯೆ ಏನಂದ್ರೆ ಡ್ರಿಂಕ್ಸ್, ಹೆವಿ ಡ್ರಿಂಕ್ಸ್ ಮಾಡೋದು, ಎಲ್ಲದರಲ್ಲಿ ಬಿದ್ದೋಗೋದು. ಜಾಸ್ತಿ ಅಡಿಕ್ಟ್ ಯಾರಾಗಿರ್ತಾರೆ, ಈ ಆಲ್ಕೋಹಾಲ್ ಡ್ರಿಂಕ್ ಅಡಿಕ್ಟ್ ಆಗಿರ್ತಾರೆ, ಅವ್ರಿಗೂ ಕೂಡ ಏನಂದ್ರೆ ಸರ್ ಹತ್ರ ಔಷಧಿ ಸಿಗುತ್ತಂತೆ. ಸೊ ನೀವು ಎಲ್ಲಾ ಕಡೆ ನೋಡಿದೀನಿ, ಎಲ್ಲಾ ವೈದ್ಯರು ಮುಗಿದೋಯ್ತು, ಎಲ್ಲ ಮನೆ ಮದ್ದು ಮುಗಿದೋಯ್ತು, ನನಗೆ ಕಡಿಮೆ ಆಗಿಲ್ಲ, ನನಗೆ ಕುಡಿತ ಚಟದಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅನ್ನೋರು ಏನಂದ್ರೆ ಸರ್ಗೆ ಏನಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕಡೆಯಿಂದ ಮನೆ ಮದ್ದು ನೀವು ಕೂತಲ್ಲಿ ಏನಂದ್ರೆ ಕೂಲಿಯರ್ ಮುಖಾಂತರ ಆನ್ಲೈನ್ ನಲ್ಲಿ ತರಿಸ್ಕೊಳ್ಬಹುದು. ಸೊ ಇಷ್ಟೊತ್ತುವರೆಗೆ ಏನಂದ್ರೆ ಸರ್ ಒಂದು ಸಂದರ್ಶನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ ಏನಂದ್ರೆ ನನ್ನನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ಏನಂದ್ರೆ ಇಷ್ಟೊತ್ತು ಏನಂದ್ರೆ ಸರ್ ಏನಂದ್ರೆ ರೂಪುರೇಷೆಗಳನ್ನ ನಾನೇನಂದ್ರೆ ವಿಡಿಯೋ ಮೂಲಕ ಚಿಕ್ಕದಾಗಿ ಏನಂದ್ರೆ ಒಂದು ವಿಸ್ತರಿಸುವಂತ ಪ್ರಯತ್ನ ನನ್ನ ಕಡೆ ನನ್ನ ಚಾನಲ್ ಮುಖಾಂತರ ನಾನು ಮಾಡಿದ್ದೇನೆ. ಸೊ ನಿಮ್ಗೆ ಏನಂದ್ರೆ ಏನ್ ಸಮಸ್ಯೆ ಇದೆ, ಆ ಸಮಸ್ಯೆಗಳ ಕುರಿತು ಏನಂದ್ರೆ ನೀವು ಸರ್ ಅನ್ನ ನೇರವಾಗಿ ಮುಖಾಮುಖಿಯಾಗಿ ಸಂಪರ್ಕ ಮಾಡಬಹುದು, ಅಥವಾ ನಾವು ಇಲ್ಲ ಸರ್ ನಾವು ಹೊರಗಡೆ ದೂರದಿಂದ ಇದ್ದೀವಿ, ಅವ್ರನ್ನ ಮೀಟ್ ಆಗಕ್ಕಾಗಲ್ಲ ಅನ್ನೋರೇನಂದ್ರೆ ಇದೇ ವಿಡಿಯೋದ ಕೆಳಗೆ ಏನಂದ್ರೆ ಸರ್ದು ಸಂಪೂರ್ಣ ವಿಳಾಸ ಮತ್ತೆ ಫೋನ್ ನಂಬರ್ ಇರುತ್ತೆ.
ಆಸಕ್ತಿ ಇದ್ದವರು, ಅವಶ್ಯಕತೆ ಇದ್ದವರು ಏನಂದ್ರೆ ಅವ್ರನ್ನ ಒಂದ್ಸಲ ಸಂಪರ್ಕ ಮಾಡಿ ನಿಮ್ದು ಏನ ದೀರ್ಘಕಾಲಿಕ ಸಮಸ್ಯೆಗಳಿದ್ದಾವೆ, ಎಲ್ಲೂ ಗುಣವಾಗದ ಕಾಯಿಲೆಗಳಿಗೆ, ಕಠಿಣವಾದ ಏನಂದ್ರೆ ಕಾಯಿಲೆಗಳಿಗೆ ಸರ್ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದೇ ತರದ ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸರ್ ಧನ್ಯವಾದಗಳು.